ಆನೇಕಲ್ನಲ್ಲಿ ಬಿಜೆಪಿಯ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಫೇಸ್ಬುಕ್ನಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮರಕ್ಕೆ ನೇಣು ಬಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವ್ಯಕ್ತಿಯೊಬ್ಬ. ಕಾರಣ ಏನು ಅಂತ ಕೂಡ ಹೇಳಿದ್ದಾನಂತ. ಕೆಲವೊಂದು ಆರೋಪ ಮಾಡಿದ್ದಾನೆ ಕೆಲವ್ರ ಮೇಲೆ. ಕೆಲವು ವ್ಯಕ್ತಿಗಳ ಟಾರ್ಚರ್ನಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಆರೋಪ ಮಾಡಿದ್ದಾನೆ. 35 ವರ್ಷದ ಪ್ರವೀಣ್ ಗೌಡ ಅಂತ ಆತ್ಮಹತ್ಯೆಗೆ ಶರಣಾಗಿರುವ ವ್ಯಕ್ತಿ ಸಾವಿಗೆ ಕಾರಣ ಏನು ಅಂತ ಎಳೆಳಿಯಾಗಿ ಬಿಚ್ಚಿಟ್ಟಿದ್ದಾನೆ ಅಂತ. ಕಳೆದ 2 ತಿಂಗಳಿಂದ ಮಾನಸಿಕವಾಗಿ ನೊಂದು ಹೋಗ್ಬಿಟ್ಟಿದ್ದೀನಿ. ಬಿಜೆಪಿ ಸ್ಥಳೀಯ ಮುಖಂಡರಿಂದ ಕಿರುಕುಳ ತಡ್ಕೊಳಕ್ ಆಗ್ತಾ ಇಲ್ಲ. ಆನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷ ಮುನಿರಾಜು ಗೌಡ್ರ ಮೇಲೂ ಕೂಡ ಆರೋಪ ಕೇಳಿಬಂದಿದ್ದು. ಸಮಂದೂರ್ ಕಿರಣ್, ಗೋಕುಲ್ ಫ್ಯಾಷನ್, ಹರೀಶ್, ಭಾಸ್ಕರ್, ನಾರಾಯಣಪ್ಪ, ಮಧುಗೌಡ, ಸರವಣ, ಕಿರಣ್ ಗೌಡ ಮೇಲೆ ಮೃತ ಪ್ರವೀಣ್ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರೇ ಯಾರನ್ನು ಬಿಟ್ಟರೂ ಕೂಡ ಈ ಕಿರಣ್ ಗೌಡನನ್ನ ಮಾತ್ರ ಬಿಡಬೇಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು. ಕಿರಣ್ ತುಂಬ ಜನ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾನೆ. ಇವನು ಮಾಡಿರೋ ಇಂತಹ ಕೆಲಸಗಳೆಲ್ಲ ನನ್ನ ಮೇಲೆ ಬರ್ತಾ ಇದೆ. ಮನಸೋ ಇಚ್ಛೆ ನನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ. ನಾನು ಸತ್ತ ಮೇಲೆ ನನ್ನ ದೇಹದ ಮೇಲಿರುವ ಗಾಯವನ್ನು ಪರಿಶೀಲಿಸಿ ಮರಕ್ಕೆ ನೇಣು ಬಿಗಿದುಕೊಂಡು ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆತ. ಪಾಪ ಕೆಲವೊಬ್ಬರ ಮೇಲೆ ಆರೋಪ ಮಾಡಿದ್ದಾರೆ. ತನಿಖೆ ಆಗ್ಬೇಕಂತವ್ರ ಮೇಲೆ. ಅವ್ನು ಚೆಕ್ ಮಾಡಿದ್ರೆ ಆಮೇಲೆ ಅವನೇ ಒಂದು ಸಿಮ್ತಾ ಕೊಟ್ಟಿದ್ದಾನೆ, ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ. ನನ್ನ ಸಾವಿಗೆ ಒಂದು 4 ಜನ ಕಾರಣ ಇದ್ದಾರೆ. ಅವ್ನು ಸಂಬಂಧೂರು ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದು ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದು ದೊಡ್ಡಗಡೆ ಮಧುಗೌಡ ಅಂತ. ಈ 4 ಜನ. ಈ 4 ಜನದ ಹಿಂದ್ಗಡೆ ಮೇಯ್ನ್ ಬಂದು ಕಿರಣ್ ಗೌಡ. ಇವನು ವರ್ಣಕಾರ ಇದೆ ಸಂಬಂಧೂರಲ್ಲಿ. ಇವನೇ ಮೇಯ್ನ್ ರೀಸನ್ ಸ್ಟಾರ್ಟ್ ಆಗಿದೆ ಇವನಿಂದ. ಆಮೇಲೆ ಇನ್ನೊಬ್ಬ ಸರವನ್ನು ನೆನಪಿಕೊಳ್ಳಿ, ಕಿರಣ್ ಗೌಡ, ಸರವಣ್ಣು, ಇದು ಭಾಸ್ಕರ್ ನಾರಾಯಣಪ್ಪ. ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ, ಭಾಸ್ಕರ್ ನಾರಾಯಣಪ್ಪ. ಆಮೇಲೆ ದೊಡ್ಡಗಡೆ ಮಧುಗೌಡ. ಬಟ್ ಇದರಲ್ಲಿ ಎಲ್ಲಕ್ಕಿಂತ ಮೇಯ್ನ್ ಇವರು ಯಾರನ್ನ ಬಿಟ್ರು ಇವನು ಕಿರಣ್ ಗೌಡ ಅನ್ನೋನು ಮಾತ್ರ ಬಿಡಬೇಡಿ ದಯವಿಟ್ಟು. ಪೊಲೀಸವ್ರಿಗೆ ಹೇಳ್ತೀನಿ, ಇವನು ಎಂಥ ಫ್ರಾಡ್ ಕೆಲಸ ಮಾಡಿ